ಲಾಸ್ಟ್ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ ಪವಿತ್ರಾತ್ಮ ಅವರು ನಮ್ಮನ್ನ ಸಂತೈಸುವವರು ಅಂತ. ಅವ್ರು ನಮ್ಮನ್ನ ಕಂಫರ್ಟ್ ಮಾಡ್ತಾರೆ. ನಮ್ಮನ್ನ ಸಂತೈಸಿ ನಂತರ ಏನು ಮಾಡ್ತಾರೆ ಅಂದರೆ ನಮ್ಮನ್ನ ಬಲಪಡಿಸಿ ಅನೇಕರನ್ನ ಸಂತೈಸುವ ಒಂದು ಸ್ವರವಾಗಿ, ಅನೇಕರನ್ನ ಸಂತೈಸುವ ಒಂದು ಬಾಯಿಗಳಾಗಿ, ಮನುಷ್ಯರುಗಳಾಗಿ, ಕೈಗಳಾಗಿ ನಮ್ಮನ್ನ ಅವರು ಮಾರ್ಪಡಿಸ್ತಾರೆ ಅಂತ. ಇವತ್ತು ನಾವು ಪವಿತ್ರಾತ್ಮ ಯಾರು ಆದಿಕಾಂಡದಲ್ಲಿ ನಾವು ಅದನ್ನೇ ಒಂದು ಸೀರೀಸ್ನ ನಾವು ಕಂಟಿನ್ಯೂ ಮಾಡೋಣ. ಇವತ್ತು ಪವಿತ್ರಾತ್ಮ ಯಾರು ಅಂತ ನಾವು ಆದಿಕಾಂಡ 39:2 ವಾಕ್ಯ ಈ ರೀತಿಲಿದೆ. ಅವನು ಜೋಸೆಫ್ ಜೊತೆ ಇದ್ದಿದ್ದಕ್ಕೆ ಅವನು ಮಾಡೋ ಕೆಲಸದಲ್ಲೆಲ್ಲ ಅವನು ಪ್ರಾಸ್ಪರ್ ಆಗ್ತಾ ಇದ್ದ, ಅಭಿವೃದ್ಧಿ ಆಗ್ತಾ ಇದ್ದ ಅಂತ. ಆಮೇನ್. ಇದಕ್ಕಿಂತ ಮುಂಚೆ ನಾವು ಯೋಸೆಫ್ನ ಒಂದು ಜೀವಿತದ ಒಂದು ಸಂದರ್ಭಗಳನ್ನ, ಅವನ ಒಂದು ಜೀವಿತದ ಹಿನ್ನೆಲೆಗಳನ್ನ ನಾವು ನೋಡಿದ್ರೆ, ಅವನು ಎಲ್ಲರಿಂದ ಕೈ ಬಿಡಲ್ಪಟ್ಟಿದ್ದ. ಅವನಿಗೆ ಅವ್ರ ತಂದೆ ಇಷ್ಟಪಟ್ಟು ಒಂದು ವಸ್ತ್ರವನ್ನು ಕೊಡಿಸಿದ್ರು, ಒಂದು ಬಟ್ಟೆಯನ್ನು ಕೊಡಿಸಿದ್ರು. ಆ ಬಟ್ಟೆಯನ್ನು ಅವನಿಂದ ಕಿತ್ಕೊಂಡು ನಂತರ ಅವನ್ನ ಒಬ್ಬ ಗುಲಾಮನಾಗಿ ಮಾರ್ತಾರೆ. ಅಣ್ಣಂದಿರು ಹೊಟ್ಟೆ ಕಿಚ್ಚು ಪಡ್ತಾರೆ, ಅವನ ಮೇಲೆ ದ್ವೇಷದಿಂದ ಹಿಂಗೆಲ್ಲ ಮಾಡ್ತಾರೆ. ಅವನ್ನ ಮತ್ತು ಅವ್ರ ತಂದೆನ ದೂರ ಮಾಡ್ತಾರೆ. ಆದರೂ ಅವ್ರ ಕೈಲಿ ಒಂದು ಮಾಡೋಕ್ಕಾಗಿಲ್ಲ, ದೇವ್ರನ್ನ ಅವನ್ನ ದೂರ ಮಾಡೋಕ್ಕಾಗಿಲ್ಲ. ಆಮೇಲೆ ನಂತರ ಇದೇ ಒಂದು ವಾಕ್ಯದಲ್ಲಿ ಪೋಟಿಫರ್ನ ಒಂದು ಮನೆಯಲ್ಲಿ ಜೋಸೆಫ್ ಪ್ರಾಸ್ಪರ್ ಆಗ್ತಾ ಇರೋದನ್ನ ನೋಡಿ ಅವನು ಎಲ್ಲ ಒಂದು ಕಾರ್ಯಗಳ ಮೇಲೆ ಅವನಿಗೆ ಅಧಿಕಾರವನ್ನು ಕೊಡ್ತಾರೆ. ನೆಕ್ಸ್ಟು ಅವ್ರ ಹೆಂಡತಿ ಅವನ್ನ ವ್ಯಭಿಚಾರ ಮಾಡೋದಕ್ಕೆ ಕರೆದಿ ಅವನು ಅಲ್ಲಿ ಬೇಡ ಅಂತ ಹೇಳಿ ಓಡಿ ಹೋಗುವಾಗ ಅಲ್ಲಿ ಕೂಡ ಅವಳು ಅವನ ಒಂದು ಬಟ್ಟೆಗಳನ್ನ ಕಿತ್ಕೊಂಡ್ಬಿಡ್ತಾಳೆ. ಬಟ್ಟೆ ಬಿದ್ದೋಗೋ ಥರ ಅವನು ಓಡೋಗ್ತಾನೆ. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇಲ್ಲಿ ಜನ ಅವನ ಹತ್ರ ಇದ್ದಿದ್ದು ಅವನ ತಂದೆಯನ್ನು ಕಿತ್ಕೊಂಡ್ರು, ಅವನಿಗಿದ್ದ ಒಂದು ಪ್ರೀತಿಯನ್ನು ಕಿತ್ಕೊಂಡ್ರು, ಏನೇನೆಲ್ಲ ಆಗುತ್ತೋ ಎಲ್ಲವನ್ನ ಕಿತ್ಕೊಂಡ್ರು. ಅವ್ರನ್ನು ಒಬ್ಬ ಮಗನಾಗಿದ್ದ ಈಗ ಗುಲಾಮನಾಗಿದ್ದಾನೆ, ಅವನ ಒಂದು ಪೊಸಿಷನ್ನ ಕಿತ್ಕೊಂಡ್ರು. ನಂತರ ಎಷ್ಟು ಪರ್ಸ್ನಲ್ ಆಗಿ ಅವರು ಹೋದ್ರು ಅಂದರೆ, ಅವನ ಮೇಲಿದ್ದಿದ್ದು ಒಂದು ಬಟ್ಟೆಯನ್ನು ಕೂಡ ಬಿಡ್ದರ ಹಾಗೆ ಜನ ಅವನ ಹತ್ರ ಎಲ್ಲವನ್ನ ಕಿತ್ಕೊಂಡ್ರು. ಇವಾಗ ನನ್ನ ವಿಡಿಯೋನ ನೀವು ಯಾರಾದರೂ ನೋಡ್ತಾ ಇರುವಾಗ ನೀವು ಇದೇ ಒಂದು ಪರಿಸ್ಥಿತಿಲಿ ಹೋಗ್ತಾ ಇದ್ದೀರಾ, ನೀವು ಇದೇ ಒಂದು ಪರಿಸ್ಥಿತಿಲಿ ಇದ್ದೀರಾ ಅಂದರೆ ಈ ಮಾತುಗಳು ನಿಮಗೆ, ಈ ವಾಕ್ಯ ಪವಿತ್ರಾತ್ಮ ನಿಮಗೆ ನೇರವಾಗಿ ಮಾತಾಡ್ತಾ ಇರೋದು. ನೀವು ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದೀರಾ, ನೀವು ಸಹೋದರಗಳನ್ನ ಕಳ್ಕೊಂಡಿದ್ದೀರಾ, ಸ್ನೇಹಿತರುಗಳನ್ನ ಕಳ್ಕೊಂಡಿದ್ದೀರಾ, ಆಸ್ತಿಗಳನ್ನ ಕಳ್ಕೊಂಡಿದ್ದೀರಾ, ಹಣನ ಕಳ್ಕೊಂಡಿದ್ದೀರಾ. ಏನೇ ಕಳ್ಕೊಂಡಿದ್ರು ನಾನು ನಿಮಗೆ ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಿಂದ ಏನನ್ನ ಬೇಕಾದರೂ ಕಿತ್ಕೊಂಡ್ರು ನಮ್ಮಿಂದ ಪವಿತ್ರಾತ್ಮವನ್ನು ಇವರು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಪವಿತ್ರಾತ್ಮನ ನಮ್ಮನ್ನ ಬೇರೆ ಮಾಡೋ ಶಕ್ತಿನೇ ಯಾವುದೂ ಇಲ್ಲ, ವ್ಯಕ್ತಿಗಳು ಯಾರೂ ಇಲ್ಲ. ಯಾರೇ ದ್ವೇಷದಿಂದ, ಹೊಟ್ಟೆ ಕಿಚ್ಚಿಂದ ಯಾರೇ ಪ್ರಯತ್ನ ಪಟ್ಟರು, ಅವರೇನೆಲ್ಲ ನಮ್ಮ ಜೀವಿತದಿಂದ ಕಿತ್ಕೊಂಡ್ರು, ಪವಿತ್ರಾತ್ಮನ ಕಿತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ನಿಜವಾದ ಅಭಿವೃದ್ಧಿ ಏನು ಅಂದರೆ ಪವಿತ್ರಾತ್ಮ ನಮ್ಮ ಜೊತೆ ಇರೋದು. ಏನೇ ಕಿತ್ಕೊಂಡ್ರು ಇವ್ರನ್ನ ನಮ್ಮಿಂದ ದೂರ ಮಾಡೋಕ್ಕಾಗಿಲ್ಲ, ಇವ್ರನ್ನ ನಮ್ಮಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ನಿಜವಾದ ಅಭಿವೃದ್ಧಿ ಏನು, ನಿಜವಾದ ಒಂದು ಪ್ರಾಸ್ಪರಿಟಿ ಏನು ಅಂದರೆ ಪವಿತ್ರಾತ್ಮ ನಮ್ಮ ಜೊತೆ ಇರೋದು. ಈ ಪವಿತ್ರಾತ್ಮ ಏನು ಇಲ್ದೇದಾಗ ನಮ್ಮ ಜೀವಿತದಲ್ಲಿ ಬಂದು, ಏನು ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಜೀವಿತದಲ್ಲಿ ಅವ್ರ ಜೊತೆ ನಿಂತು, ಯಾರು ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಜ್ಞಾನ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಹೇಳ್ಕೊಳ್ಳೋ ಒಂದು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ನಮಗಿಲ್ಲ ಅಂದರೂ ಪರವಾಗಿಲ್ಲ, ಇವ್ರು ನಮ್ಮ ಜೊತೆ ಇದ್ದು ಏನು ಮಾಡ್ತಾರೆ ಅಂದರೆ ನಮ್ಮನ್ನೇ ಒಂದು ಬ್ಯಾಕ್ಗ್ರೌಂಡ್ ಆಗಿ ಬದಲಾವಣೆ ಮಾಡ್ತಾರೆ, ನಮ್ಮನ್ನೇ ಒಂದು ಜ್ಞಾನವಾಗಿ ಬದಲಾವಣೆ ಮಾಡ್ತಾರೆ. ನಮ್ಮ ಒಂದು ಅಭಿಷೇಕನ ಅವರು ಅನೇಕರಿಗೆ ಬೇಕಾಗುವ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಅವರು ಎಲ್ಲವನ್ನು ನಮ್ಮಿಂದ ಕಿತ್ಕೊಂಡ್ರು. ಪವಿತ್ರಾತ್ಮ ನಮ್ಮ ಜೊತೆ ಇರೋದ್ರಿಂದ, ಪವಿತ್ರಾತ್ಮ ನಮ್ಮ ಜೊತೆ ಇದ್ದು ನಮ್ಮನ್ನ ಹೇಗೆ ಮಾಡ್ತಾರೆ ಅಂದರೆ, ನಮ್ಮನ್ನ ಬರೀ ಕಷ್ಟಗಳಿಗೆ ಸ್ಪಂದಿಸೋರ್ನಾಗಿ ಮಾಡೋದಿಲ್ಲ, ಕಷ್ಟಗಳಿಗೆ ಉತ್ತರವಾಗಿ ನಮ್ಮನ್ನ ಮಾಡ್ತಾರೆ. ಪವಿತ್ರಾತ್ಮ ಇಲ್ಲ ಅಂದರೆ ಬರೀ ನಾವು ಅನೇಕರ ಜೊತೆ ಪ್ರಾರ್ಥನೆನ ನಾವು ಮಾಡ್ಬೋದು, ಆದರೆ ಈ ಪವಿತ್ರಾತ್ಮ ಇರುವಾಗ ಬೇರೆಯವರು ಎಲ್ಲರ ಪ್ರಾರ್ಥನೆಗೆ ಉತ್ತರವಾಗಿ ನಾವಿರ್ಬೋದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಏನೆಲ್ಲ ಕಳ್ಕೊಂಡಿದ್ರು ನೀವು, ಪವಿತ್ರಾತ್ಮ ನಿಮ್ಮ ಜೊತೆ ಇದ್ದಾರೆ. ಯಾವುದೆಲ್ಲ ಕಾರ್ಯಗಳನ್ನ ನೀವು ಕಳ್ಕೊಂಡ್ರು, ಪವಿತ್ರಾತ್ಮ ಎಂಬ ಒಂದು ಕಾರ್ಯ ನಿಮ್ಮ ಹತ್ರ ಇದೆ. ಯಾವುದೆಲ್ಲ ವ್ಯಕ್ತಿಗಳನ್ನ ನೀವು ಕಳ್ಕೊಂಡ್ರು, ಪವಿತ್ರಾತ್ಮ ಎಂಬ ವ್ಯಕ್ತಿ ನಿಮ್ಮ ಜೊತೆ ಇದ್ದಾರೆ. ಏನೆಲ್ಲ ಪೊಸಿಷನ್ಗಳನ್ನ, ಪವರ್ಗಳನ್ನ ನೀವು ಕಳ್ಕೊಂಡ್ರು, ಸ್ಥಾನಮಾನಗಳನ್ನ ನೀವು ಕಳ್ಕೊಂಡ್ರು, ಪವಿತ್ರಾತ್ಮ ನಿಮ್ಮ ಜೊತೆ ಇರೋದ್ರಿಂದ ಪವಿತ್ರಾತ್ಮ ನಮ್ಮ ಜೊತೆ ಇದ್ದು ಎಲ್ಲವನ್ನ ತಿರುಗಿ ಕೊಡುವಾಗ ಲೋಕಕ್ಕೆಲ್ಲ ಆಶೀರ್ವಾದ ಆಗುವ ಹಾಗೆ, ನಮ್ಮ ಕೈಗಳು ಬೇರೆಯವರಿಗೆ ಕೊಡುವ ಹಾಗೆ, ನಾವು ಅನೇಕರಿಗೆ ಬೆಳಕಾಗಿ ಇರುವ ಹಾಗೆ ಅವ್ರು ಮಾಡ್ತಾರೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೆನ್.